ಇವತ್ತು ಬೆಳಗ್ಗೆ ಸುಮಾರು 8 ಗಂಟೆ ಸಮಯದಲ್ಲಿ ಈ ಶೇಷಾದ್ರಿ ರಸ್ತೆಯಲ್ಲಿ ಬರ್ತಿರುವಂಥ 2 BMTC ಬಸ್ಸುಗಳ ನಡುವೆ ಡಿಕ್ಕಿಯಾಗಿದೆ. ಇದರಲ್ಲಿ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಮುಂದಿರುವಂಥ ಬಸ್ಸು ಸಿಗ್ನಲನ್ನು ಕಂಡುಬಿಟ್ಟು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಹಿಂದಿಂದ ಇದ್ದಂಥ ಒಂದು ಬಸ್ಸು ಫಾಸ್ಟಾಗಿ ಬಂದು ಅದಕ್ಕೆ ಹಿಂದಿಂದ ಹೊಡೆದಿದೆ. ಸೊ ಈ ಸಂದರ್ಭದಲ್ಲಿ ಹಿಂದಿನ ಬಸ್ಸಲ್ಲಿರುವಂಥ ಈಗಿನ ಮಾಹಿತಿ ಪ್ರಕಾರ ಸುಮಾರು 4 ಜನರಿಗೆ ಗಾಯಗಳಾಗಿವೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಏಟಾಗಿದೆ, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಮೇಲೆ ಒಬ್ಬರು ಮಹಿಳೆಗೆ ಕಾಲಿಗೆ ಸ್ವಲ್ಪ ಗಂಭೀರ ಗಾಯ ಆಗಿರುವಂಥದ್ದು. ಸೊ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಾಕಿ ಈ ಗಾಡಿಗಳನ್ನ ನಾವು ಕ್ಲಿಯರ್ ಮಾಡಿಬಿಟ್ಟು ಈಗ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ. ಡ್ರೈವರ್ ತಲೆಗೆ ಏಟಾಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಈಗ ಚಿಕಿತ್ಸೆ ನಡೀತಾ ಇದೆ. ಸದ್ಯಕ್ಕೆ ಏನು ಆ ಥರ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಇನ್ನು ಇದರಲ್ಲಿ ನೋಡಬೇಕು. ಅದೇ ಮುಖ್ಯವಾಗಿ ಹಿಂದಿಂದು ಬಸ್ ಅವನು ಮುಂದಿನ ಒಂದು ಬಸ್ ಅವನು ಸಿಗ್ನಲ್ ನೋಡಿಬಿಟ್ಟು ನಿಲ್ಲಿಸೋಂಥ ಸಂದರ್ಭದಲ್ಲಿ ಹಿಂದಿಂದ ಬಂದು ಹೊಡೆದಿರೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಇಲ್ಲ, ಡೆತ್ ಯಾವುದು ಇಲ್ಲಿವರೆಗೆ ನಮ್ಗೆ ಕನ್ಫರ್ಮ್ ಅಲ್ಲ. ಈಗ ನಾವು ಬಸ್ ಈಗ ಕ್ಲಿಯರ್ ಮಾಡಿದ್ದೀವಿ, ಬಸ್ ಈಗ ಕ್ಲಿಯರ್ ಮಾಡಿದ್ದೀವಿ. ಮುಂದೆ ದೂರು ನಾವು ತಗೊಂಡು ಅದ್ರ ಮೇಲೆ ಪ್ರಕರಣ. ಬೆಂಗಳೂರಿನಲ್ಲಿ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಬಸ್ಗಳು ತುಂಬಾ ಕಾಟಗಳಾಗ್ತಿದೆ. ಒಂದು ಅವರಿಗೆ ಎಫಿಷಿಯೆಂಟ್ ಆಗಿರುವಂಥ ಡ್ರೈವರ್ಗಳನ್ನು ನೇಮಕ ಮಾಡ್ತಿಲ್ಲ, ಏಜೆನ್ಸಿ ಇಂಪ್ರೂವ್ ಮಾಡ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ಸಮಸ್ಯೆ 3 ವರ್ಷದಲ್ಲಿ 80 ಜನ ಸತ್ತಿದ್ದಾರೆ ಎಲೆಕ್ಟ್ರಿಕ್ ಬಸ್ ಅಡಿಗೆ ಬಿದ್ದು ಇದೇ ಥರ ಆಕ್ಸಿಡೆಂಟ್ಗಳಲ್ಲಾಗಿ. ಸೊ ಪದೇ ಪದೇ ಹಿಂಗೆ ಆಗ್ತಾ ಇದ್ರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲ, ನಮಗೆ ಈಗ ಎಲೆಕ್ಟ್ರಿಕಲ್ಲಿ ಒಂದು ಸಮಸ್ಯೆ ಕಾಣುವಂಥದ್ದು ಏನಂದರೆ ಅದು ಏನಾದರೂ ಹೆಚ್ಚು ಕಮ್ಮಿ ಆದ ಕೂಡಲೇ ವೀಲ್ ಲಾಕ್ ಆಗ್ತದೆ. ನಮಗೆ ಅದು ಮೂವ್ ಮಾಡೋಕ್ಕೆ ಬರಲ್ಲ ಗಾಡಿನ. ಅದು ನಮ್ಮ ಮೇಜರ್ ಇಶ್ಯೂ ಆಗಿರೋದು. ಬಾಕಿ ಆಕ್ಸಿಡೆಂಟ್ ಬಗ್ಗೆ ನಾವು ಎಲೆಕ್ಟ್ರಿಕ್ಕೆ ಅಂತ ನಾವು ಖಂಡಿತವಾಗಿ ಏನು ಹೇಳಲ್ಲ. ಬಟ್ ಬಸ್ಸಸ್ ಆಗ್ತಾಯಿದ್ದಾವೆ ಆಕ್ಸಿಡೆಂಟ್ಸು, ನಮ್ಮ ಭಾಳಷ್ಟು ಕಡೆ ರಿಪೋರ್ಟರ್ಸ್ ಆಗಿದ್ದಾವೆ. ಬಟ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಏನೋ ತೊಂದರೆ ಇದೆ ಅಂತ ನಾನು ನಿರ್ದಿಷ್ಟವಾಗಿ ನಾನು ಹೇಳೋಕ್ಕಾಗಲ್ಲ. 2 BMTC ಬಸ್ಗಳ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಜೆಸ್ಟಿಕ್ನಿಂದ ಅತ್ತಿಬೆಲೆ ಕಡೆಗೆ ಹೊರಟಿದ್ದಂತಹ ಹಿಂದಿನ ಬಸ್ ಮೆಜೆಸ್ಟಿಕ್ನಿಂದ ಆನೇಕಲ್ ಕಡೆಗೆ ವಾಯುವಜ್ರ ಬಸ್ ತೆರಳುತ್ತಾ ಇತ್ತು. ಮುಂದಿದ್ದ KA01 AR 4163 ಸಂಖ್ಯೆಯ ವಾಯುವಜ್ರ, ಹಿಂಬದಿಯಿಂದ KA51 AJ 6163 ಸಂಖ್ಯೆಯ ಬಸ್. ಇದು ಬಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ.